2027ರಿಂದ 25 ತನಕ ಕೂಡ ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ಮಂದಿ ಕರ್ನಾಟಕದಲ್ಲಿ 2022ಗೆ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ಮೀಸಲಾತಿ ಕೊಟ್ಟಿರೋಂಥದ್ದು 25 ತನಕ ಕೂಡ ಯಾವುದೇ ತೊಂದರೆ ಇಲ್ಲಾರ್ದಂತೆ ಎಷ್ಟು ಮಂದಿ ಮಕ್ಕಳ್ರಿ SC ಮಕ್ಕಳು ಡಾಕ್ಟರ್ಗಳಾದರು, ಎಷ್ಟು ಮಂದಿ ಮಕ್ಕಳು ಎಷ್ಟು ಒಳ್ಳೆ ಸರ್ಕಾರಿ ಹುದ್ದೆಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು, ಭಾಳಷ್ಟು ಮಂದಿ ನೀಟ್ಗಳಲ್ಲಿ, ಭಾಳಷ್ಟು ಮಂದಿ CET ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಇದ್ದಂಥ ಟೈಮಲ್ಲಿ ಆದರೆ ಎಲ್ಲ ಒಂದು ಕಡೆ ತೊಂದರೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ನಾನಿದ್ದಂಥ ಟೈಮಲ್ಲಿ ನಮ್ಮ ಸರ್ಕಾರ ಇರೋಂಥ ಟೈಮಲ್ಲಿ ಎಷ್ಟು ಮಂದಿ ಡಾಕ್ಟರ್ಗಳಾದರೆ ಅನ್ನೋಂಥ ಪಟ್ಟಿ ಮತ್ತೆ ಮುಂದೆ ಕೊಡೋಂಥ ಕೆಲಸ ಮಾಡ್ತೀನಿ. ಅಷ್ಟು ಮಂದಿಗೆ ಸವಲತ್ತನ್ನು ಸಿಗೋಂಥ ಕೆಲಸ ಮಾಡಿತು. ಸಾವಿರಾರು ಮಂದಿ SC ST ಮಕ್ಕಳು ವಿದ್ಯಾರ್ಥಿನಿಯರು ಭಾಳಷ್ಟು ಮಂದಿ ಮೆಡಿಕಲಲ್ಲಿ ಇಂಜಿನಿಯರಿಂಗ್ಗಳಲ್ಲಿ ಪ್ರವೇಶನ ಕೂಡ ಪಡ್ಕೊಂಡ್ರು, ಒಳ್ಳೆ ಸಂತೋಷವಾಗಿದ್ದರು. ಇವತ್ತು 2025ರಲ್ಲಿ ಇವತ್ತು ಈ ವಿಷಯವನ್ನು ಕೋರ್ಟ್ ಮೆಟ್ಲಿಗೆ ಏರ್ತತೆ. ಆ ಕೋರ್ಟ್ ಮೆಟ್ಲಿಗೆ ಏರಿದಂಥವ್ರು ಯಾರು ಮಹೇಶಣ್ಣ, ಯಾರೋ ರಾಯಚೂರದವರು ಒಬ್ಬರು ಕೋರ್ಟ್ ಮೆಟ್ಲಿಗೆ ಹಾಕ್ತಾರೆ. ಮೀಸಲಾತಲ್ಲಿ ಸರಿ ಆಗಿಲ್ಲ ಅಂತೇಳಿ ಅವರು ಕೋರ್ಟ್ ಮೆಟ್ಲಿ ಏರ್ಬೇಕಂದೇಳಿ ರಾಯಚೂರವರು ಒಬ್ರು ಹಾಕ್ತಾರೆ. ಯಾರು ಅಂದ್ರಿಗಿನ ಇವರು ಕಾಂಗ್ರೆಸ್ ಪಾರ್ಟಿಯವರೇ ಈ ಮೀಸಲಾತಿ ಜಾಸ್ತಿ ಮಾಡಬಾರ್ದು ಅನ್ನೋಂಥ ಕಾರಣದಿಂದ ಅವರೇ ಒಬ್ಬರ ಹತ್ರ ಕೋರ್ಟ್ಗೆ ಹಾಕ್ತಾರೆ. ಕೋರ್ಟ್ಗೆ ಹಾಕಿದ ನಂತರ ಏನಾಗುತ್ತೆ, ಕೋರ್ಟ್ ಏನು ಮಾಡುತ್ತೆ ಅಂದ್ರಿಗಿನ ಈ SC ST ಮೀಸಲಾತಿ ವಿಚಾರದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಆಗಿದೆ ಇಲ್ಲ ಅನ್ನೋದು ವಿಚಾರವನ್ನು ನೋಡ್ತಾ ಇದು ಸಂವಿಧಾನಬದ್ಧವಾಗಿ ಆಶೆ ಅಂತ ಆಗಿದೆ ಇಲ್ಲ ಅನ್ನೋಂಥ ವಿಚಾರವನ್ನು ಗಮನಿಸಂತ ಕೆಲಸ ಮಾಡ್ತದೆ. ನಂತರ ತಿರುಗಿ SC SC ಮೀಸಲಾತಿ ವಿಚಾರದಲ್ಲಿ ಇವತ್ತು ಯಾವ ರೀತಿ ಆದ್ಯತೆಯನ್ನು ಕೊಡಬೇಕಾಗಿತ್ತು, ಇವತ್ತು ಸರ್ಕಾರ ಕೊಟ್ಟಿದ್ದೇನಾ ಇಲ್ಲ ಅನ್ನೋಂಥದ್ದು ಎಲ್ಲವನ್ನು ಕೂಡ ಪರೀಕ್ಷೆ ಮಾಡಬೇಕಂದೇಳಿ ಕೋರ್ಟ್ ಆದೇಶವನ್ನು ಮಾಡಿದ ನಂತರ ಎಲ್ಲವನ್ನು ಕೂಡ ಅಧ್ಯಯನ ಮಾಡೋಂಥ ಕೆಲಸ ಮಾಡ್ತದೆ. ಅವತ್ತು ನ್ಯಾಯಾಲಯ ಹೇಳುತ್ತೆ ಎಂಥ ರೀತಿಯಲ್ಲಿ ಕೂಡ ಅವ್ರಿಗೆ ಯಾವ ರೀತಿಯಲ್ಲಿ ಕೂಡ ತೊಂದರೆ ಆಗಬಾರ್ದು ಅನ್ನೋಂಥ ಮಾತನ್ನು ಕೂಡ ಹೇಳುವಂಥ ಕೆಲಸ ಮಾಡ್ತದೆ. ನಂತರ ದಿನಗಳಲ್ಲಿ ಮೀಸಲಾತಿ ಹೆಚ್ಚಳದ ಬಗ್ಗೆ ಕೂಡ ಅನೇಕ ಬದಲಾವಣೆಗಳು ಸುಧಾರಣೆಗಳನ್ನು ಕೂಡ ಕೋರ್ಟ್ನಲ್ಲಿದ್ದಂಥ ಟೈಮಲ್ಲಿ ಮಾಡಲಿಕ್ಕೆ ಆಗಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದಂಥ ಟೈಮಲ್ಲಿ ಈ ಮೀಸಲಾತಿ ವಿಚಾರದಲ್ಲಿ ಏನಿವತ್ತು ಶೇಕಡ ಅಂದರೆ ನಾವು ಮಾಡಿರೋಂಥದ್ದು 56, ನೆನ್ಪಿಡ್ಕೊಡ್ರಿ. SC ಜನಾಂಗಕ್ಕೆ 2, SC ಜನಾಂಗಕ್ಕೆ 4 ಅಂದರೆ 4%, ಇದಕ್ಕಿಂತ ಮುಂಚೆ ಇರಿದಂಥದ್ದು 50%. 56% ಮೀಸಲಾತಿ ಮಾಡಿದ ನಂತರ ಅದನ್ನು ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನೋಂಥ ಟೈಮಲ್ಲಿ ಇವತ್ತು ಯಾರು ಕೋರ್ಟ್ಗೆ ಹೋಗಿದ್ದಾರೋ ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಅವ್ರನ್ನ ಯಾವುದೋ ರೀತಿಯಲ್ಲಿ ತೊಂದರೆದಲ್ಲಿ ಸಿಗಾಕ್ಸ್ಬೇಕು ಅನ್ನೋಂಥ ಕಾರಣದಿಂದ ತಾತ್ಕಾಲಿಕವಾಗಿ ಪಾರ್ಷಲಿ ಸ್ಟೇ ಕೊಡೋಂಥ ಕೆಲಸ ಇವತ್ತು ಕೋರ್ಟ್ ಮಾಡೋಂಥ ಟೈಮಲ್ಲಿ ಇವತ್ತು ಅನೇಕ ಬಾರಿ ಇವತ್ತು ಕೋರ್ಟಲ್ಲಿ ಅಲ್ಲಿ ಮಂಡನೆ ನಡೆಯುವಂಥ ಟೈಮಲ್ಲಿ ಸರಿಯಾದಂಥ ವಾದನೆ ಮಾಡಲಾರ್ದಂತೆ, ಕೋರ್ಟ್ಗಳಲ್ಲಿ ಇವತ್ತು ಲಾಯರ್ಗಳು ಹೋಗ್ಲಾರ್ದಂತೆ ಎಲ್ಲ ರೀತಿಯಲ್ಲಿ ಕೂಡ ಕೋರ್ಟು ಪಾರ್ಷಲಿ ಸ್ಟೇ ಕೊಡೋಂಥ ಕೆಲಸ ಮಾಡ್ತದೆ. ಆದರೆ ಪಾರ್ಷಲಿ ಸ್ಟೇ ಕೊಡೋಂಥ ಟೈಮಲ್ಲಿ ಇವರು ಸುಮ್ಮನೆ ನೋಡ್ಕೊತಾನೆ ಕುಂತಾರಾಗಲಿ, ಏನು ಮಾಡಲಿಕ್ಕಾಗಲಿಲ್ಲ. ಇವತ್ತು ನಂತರ ದಿನಗಳಲ್ಲಿ ಇಷ್ಟೆಲ್ಲ ನಡೀತಿದ್ರೆ ಕೂಡ ಅವರು ಬೆಳಗಾವಿ ಅಧಿವೇಶನ ಕರೀತಾರೆ. ಬೆಳಗಾವಿ ಅಧಿವೇಶನ ಕರೆದ ನಂತರ ಅವರು ಏನಂದ ಅಧಿವೇಶನವನ್ನು ಕರೀತಾರೆ ಅಂದ್ರಿಗಿನ ಶೇಕಡ 17% SC ಜನಾಂಗಕ್ಕೆ ಏನು ಮೀಸಲಾತಿತ್ತನೋ ಅದನ್ನ ಒಳ ಮೀಸಲಾತಿ ವಿಚಾರದಲ್ಲಿ ಎಲ್ಲೋ ಕಡೆ ತೊಂದರೆ, ಒಳ ಮೀಸಲಾತಿ ಮಾಡ್ಬೇಕಂದೇಳಿ ಅವತ್ತು ಸದನದಲ್ಲಿ ತೀರ್ಮಾನ ತಗೊಂತಾರ. 6-6-5 ಆ ತೀರ್ಮಾನ ತಗೊಂಡ ನಂತರ ಆ ವರ್ಗೀಕರಣ ಆಗಬೇಕು ಅಂದೇಳಿ ಅವತ್ತು ಆ ಮಸೂದೆಯನ್ನು ಎರಡು ಸದನದಲ್ಲಿ ನೆನಪಿರಲಿ, 2 ಸದನದಲ್ಲಿ ಅದನ್ನು ಅಂಗೀಕಾರ ಮಾಡೋಂಥ ಕೆಲಸ ಸರ್ಕಾರ ಮಾಡುತ್ತೆ. ಅಂಗೀಕಾರ ಮಾಡಿದ ನಂತರ 17/12/2025 ಗೆಜೆಟ್ ನೋಟಿಫಿಕೇಶನ್ ಹೊರಡಿಸ್ತಾರೆ. ನೆನ್ಪಿಡ್ಕೊಳ್ಳಿ, 6-6-5 ಮಾಡಿ 17ನೇ ತಾರೀಕಿಗೆ 17/12/2025 ಗೆಜೆಟ್ ನೋಟಿಫಿಕೇಶನ್ ಹೊರಡಿಸ್ತಾರ. ಹೊರಡಿಸಿದ ನಂತರ 18ನೇ ತಾರೀಕಿಗೆ 18/12/2025 ರಾಜ್ಯಪಾಲರ ಹತ್ರ ಹೋಗಿ ಅವ್ರು ಕೇಳಿ ಸಮಜಾಯಿಷನ್ ಕೊಡ್ತಾರ. ಏನನ್ನು ಸಮಜಾಯಿಷನ್ ಕೊಡ್ತಾರ ರಾಜ್ಯಪಾಲರಿಗೆ ಅಂದ್ರೆ ತಪ್ಪು ಮಾಹಿತಿ ನೋಡಿ ಎಷ್ಟು ಮೋಸ ಮಾಡ್ತಾರ. 17% ಮಾಡ್ತೀವಿ ಅಂತಾರ. 17% ಮಾಡ್ತೀವಿ ಅಂದ್ರೆ ರಾಜ್ಯಪಾಲರ ಹತ್ರ ಅಂಗೀಕಾರ ಮಾಡ್ಕೊಂಡು ಸಹಿ ಮಾಡ್ಕೊಂತಾರೆ ಇವರು. ಇದರಲ್ಲಿ ನಾನೇನೋ ಉತ್ಕೃಷ್ಟವಾಗಿ ಏನನ್ನ ಯಾವುದಿಲ್ಲ, 17% ಮಾಡ್ತೀವಿ ಅಂತೇಳಿ ರಾಜ್ಯಪಾಲರ ಹತ್ರ ಅಂಗೀಕರಿಸ್ಕೊಂತಾರೆ ಅಂದ್ರೆ ಸಹಿ ಮಾಡಿಸ್ಕೊಂತಾರೆ. ನಂತರ 26/2/2026 ಏನು 17% ಆಗಬೇಕೆಂದೇಳಿ ರಾಜ್ಯಪಾಲರ ಹತ್ರ ಅಂಗೀಕಾರವನ್ನು ಪಡೆದ ನಂತರ ಅವತ್ತು ಸಂಜೆ ನಾನು ನೆನ್ಪಿಡ್ಕೊಂಡು ಡೇಟ್ ಇಟ್ಕೋಬೇಕು, 26/2/2026
17% ಮಾಡ್ತೀವಿ ಅಂದೇಳಿ ರಾಜ್ಯಪಾಲರ ಹತ್ರ ಸಹಿ ಮಾಡಿಸ್ಕೊಂಡ ನಂತರ ಅವತ್ತು ಸಂಜೆ ಸಚಿವ ಸಂಪುಟ ಕರೀತಾರೆ. ಸಚಿವ ಸಂಪುಟ ಇದರಲ್ಲಿ ಯಾವುದು ನಾನು ಬೇರೆ ಮಾತಾಡ್ತಲ್ಲ. ಸಚಿವ ಸಂಪುಟ ಕರೆದು ಅವತ್ತು ತೀರ್ಮಾನ ತಗೊಂತಾರ. 56% ಬದಲು 50% ಮಾಡ್ತೀವಿ ಅಂದೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂತಾರೆ. ನೋಡ್ರಿ ಎಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ನೋಡ್ರಿ. ರಾಜ್ಯಪಾಲರ ಹತ್ರ 56 ತಗೊಂತಾರ, ಇಲ್ಲಿ ಬಂದ ನಂತರ 56 ಒಳಗಡೆ ಕೊಡಬೇಕಂದೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂತಾರ. ತೀರ್ಮಾನ ತಗೊಂಡ ನಂತರ ಅವ್ರು ಕೇಳೋದಿಷ್ಟ ಕೋರ್ಟ್ಗೆ ಏನು ಕೇಳ್ತಾರಂದ್ರೆ 56 ಏನಿದೆನೋ 56 ನಾವು ಏನು ಬೇಡ, ನಮ್ಗೆ ಒಳ್ಳೆ ನಮಗೆ 50 ಒಳಗಡೆನೆ ನಾವು ಮಾಡ್ಕೊಂತೀವಿ ಅಂತಾರ. ಹಂಗಾಗಿ ಕೋರ್ಟ್ ಏನು ಮಾಡುತ್ತೆ, ಏನು ವರ್ಗೀಕರಣ ಇವತ್ತು ಎಲ್ಲ ಕೂಡ ಮಾಡಿಕೊಂಡು ಅದು ತಡೆ ಆಜ್ಞೆ ಮಾಡೋಂಥ ಕೆಲಸ ಕೋರ್ಟ್ ಮಾಡುತ್ತೆ. ನೆನ್ಪಿಟ್ಕೊಂಡ್ರೆ ಕೋರ್ಟ್ ಮಾಡುತ್ತೆ. ಕೋರ್ಟ್ ಮಾಡೋಂಥ ಟೈಮಲ್ಲಿ ಇವ್ರು ಯಾವುದೇ ರೀತಿಯಲ್ಲಿ ಕೂಡ ಪ್ರಯತ್ನವನ್ನು ಮಾಡಲ್ಲ. ಅವರು ಯಾವ ರೀತಿಯಲ್ಲಿ ಅಂದ್ರೆ ಈಗ 7% 15% ಮಾಡಿ ಇವತ್ತು ವರ್ಗೀಕರಣ ನೇಮಕಾತಿ ವಿಚಾರ ಎಲ್ಲವನ್ನು ಕೂಡ ನೋಡಿ ಇವತ್ತು ಅದನ್ನು ತಡೆ ಹಿಡಿಯುವಂಥ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಸರ್ಕಾರ ಮಾಡಿದ ನಂತರ ಇವತ್ತು ರಾತ್ರೋರಾತ್ರಿ ಏನು ಮಾಡ್ತಾರೆ ಅಂದರೆ ಎಸ್ ಟಿ ಸಮುದಾಯಕ್ಕೆ ಇವತ್ತು 7% ಇತ್ತಲ್ಲ, 7%ನ ರಾತ್ರೋರಾತ್ರು ಅವ್ರು ಹೇಳ್ಬಿಡ್ತಾರೆ. ಏನು ಸರ್ಕಾರ ಆದೇಶ ಏನು ಹೊಡಿಸ್ತಾರೆ ಅಂದರೆ 7% ಇದ್ದು ಅದು 3% ಮಾಡಿದ್ದು ಅಂತೇಳಿ ಸರ್ಕಾರ ಆದೇಶವನ್ನು ಹೊಡಿಸ್ಬಿಡ್ತಾರೆ. ಹೊಡಿಸಿಬಿಟ್ಬಿಟ್ರಿಂದ ನಮ್ಮ ಮಕ್ಕಳೆಲ್ಲರೂ ಕೂಡ ಒಬ್ಬ 4 ಮಂದಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಾರಣ್ಣ. ಡಾಕ್ಟರ್ಗಳು ಹೋದಂಥ ಮಕ್ಕಳು, CET ಬರೆಯಂಥ ಮಕ್ಕಳು ಆತ್ಮಹತ್ಯೆಗಳು ಮಾಡಿಕೊಂಡು ವಿತ್ ರೆಸ್ಪಾನ್ಸಿಬಿಲಿಟಿ. ಮಧ್ಯದಲ್ಲಿ ಅಣ್ಣ ಇವತ್ತು ಮಕ್ಕಳೆಲ್ಲರೂ ಕೂಡ ಕೋರ್ಸು 4 ವರ್ಷ 5 ವರ್ಷ ಕೋರ್ಸ್ಗಳ್ತಾ ಮಧ್ಯದಲ್ಲಿ ನಿಲ್ಲಿಸಿದ ನಂತರ ಅವ್ರು ಏನು ಮಾಡೋಕ್ಕಾಗುತ್ತೆ? ಆ ಕಡೆ ಹೋಗೋಕೆ ಬರಲ್ಲ, ಈ ಕಡೆ ಹೋಗಲ್ಲ ಅಂತೇಳಿ ಆತ್ಮಹತ್ಯೆಗಳು ಮಾಡಿಕೊಂಡಾರ. ಪರಿಸ್ಥಿತಿ ಈ ರೀತಿ ಇದ್ದಂಥ ಟೈಮಲ್ಲಿ 2014ರಿಂದ 2016 ತನಕ ಕೂಡ ಇವತ್ತು ನಾನು ಕೇಳ್ತೀನಿ, ಇವತ್ತು ಯಾರು ಬಂದು ಏನೇನೋ ಉಗ್ರಪ್ಪರು ಅವರು ಇವ್ರು ಹೇಳ್ತಾರೆ ಶೆಡ್ಯೂಲ್ 9 ಅಂತೇಳಿ. ಅವ್ರು ಶೆಡ್ಯೂಲ್ 9 ಯಾಕೆ ಸೇರಿಸಿಲ್ಲ ಅನ್ನೋಂಥ ಮಾತು ಕೇಳ್ತಾರೆ. ಶೆಡ್ಯೂಲ್ 9 ಅಂದರೆ ಅವ್ರಿಗೆ ಏನೋ ಗೊತ್ತಿದೆನಾ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಒಂದು ಶೆಡ್ಯೂಲ್ 9 ಅಂತ ವಿಚಾರದಲ್ಲಿ ಪಾರ್ಲಿಮೆಂಟದಲ್ಲಿ ಆ ವಿಷಯವನ್ನು ಒಂದು ಸಾರಿ SC ST ಸಮುದಾಯ ಆಗಿರ್ಬೋದು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗಳು ಆರ್ಮ್ಸ್ ಇರ್ಬೋದು, ಬೇರೆ ಏನೇ ಆಗಿರ್ಬೋದು, ದೇಶದ ಸುರಕ್ಷಿತ ಆರ್ಥಿಕ ವಿಚಾರ ಬಂದಂಥ ಟೈಮಲ್ಲಿ ಆ ಪಾರ್ಲಿಮೆಂಟದಲ್ಲಿ ಚರ್ಚೆ ಆಗಿ ಅದು ಶೆಡ್ಯೂಲ್ 9 ಸೇರಿಸದಂಥ ಟೈಮಲ್ಲಿ ಯಾವೇ ಕೋರ್ಟ್ಗಳು ಮಧ್ಯಸ್ಥಿ ಬರಬಾರ್ದು ಅನ್ನೋಂಥ ವಿಚಾರಕ್ಕೆ ಶೆಡ್ಯೂಲ್ 9 ಅನ್ನಂಥದ್ದು ಹೇಳ್ತಾರೆ. ಶೆಡ್ಯೂಲ್ 9 ಇದ್ದಂಥ ಟೈಮಲ್ಲಿ ಇವತ್ತು ಶೆಡ್ಯೂಲ್ 9 ವಿಚಾರದಲ್ಲಿ ನಾನು ಕೇಳ್ತೀನಿ ಕಾಂಗ್ರೆಸ್ ಸರ್ಕಾರಕ್ಕೆ 2014ರಿಂದ 2014 ತನಕ ಕೂಡ ನಿಮ್ಮ ಪ್ರಧಾನಮಂತ್ರಿಗಳು ಆದಂಥ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು ಇದ್ರಲ್ಲ, ಮನಮೋಹನ್ ಸಿಂಗ್ ಇದ್ದಂಥ ಪ್ರಧಾನಮಂತ್ರಿಗಳಿದ್ದಂಥ ಟೈಮಲ್ಲಿ ಯಾವ ಈ ವಿಚಾರಗಳನ್ನು ಯಾವುದೇ ಮೀಸಲಾತಿ ವಿಚಾರ ಬೇರೆ ವಿಚಾರಗಳನ್ನು ಯಾವುದು ಶೆಡ್ಯೂಲ್ 9 ಸೇರಿಸಿದ ಹೇಳ್ರಪ್ಪ, ಯಾವುದು ಕೂಡ ಶೆಡ್ಯೂಲ್ 9 ಸೇರಿಸಿಲ್ಲ. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಅವತ್ತಿನ ಸಂದರ್ಭದಲ್ಲಿ ಏನು ತಮಿಳುನಾಡು 69% ಮಾಡಿತ್ತು. ತಮಿಳುನಾಡು ಅವತ್ತು ಜಯಲಲಿತಾ ಅವರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ, PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು ಇದ್ದಂಥ ಟೈಮಲ್ಲಿ ಅವತ್ತು 69% ಮಾಡಿರೋಂಥದ್ದು ಅವತ್ತು ತಮಿಳುನಾಡು ಸರ್ಕಾರಕ್ಕೆ ಅವತ್ತು ಸುಪ್ರೀಂ ಕೋರ್ಟು ಅದನ್ನು ಯಾವ ರೀತಿಯಲ್ಲಿ ಸೆಕ್ಯೂರಿಟಿ ಅಂದರೆ ಲೀಗಲ್ ಸೆಕ್ಯೂರಿಟಿ ಕೆಳಗಡೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಇವತ್ತು ಸುಪ್ರೀಂ ಕೋರ್ಟ್ ಮಾಡಿದೆ. ಲೀಗಲ್ ಸೆಕ್ಯೂರಿಟಿ ಅದು ಕಾನೂನು ಮೂಲಕ ಅದು ತಡೆ ಹಿಡಿಯುವಂಥ ಕೆಲಸ ಆಗಿದೆ. ಹಂಗಾಗಿ ಶೆಡ್ಯೂಲ್ 9 ವಿಚಾರದಲ್ಲಿ ಇವರು ಏನು ಇವತ್ತು ಹೇಳ್ತಾ ಇದ್ದಾರೆ, ನಾನು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲಾಗ್ತಾ ಇದ್ದೀನಿ. ನಿಮ್ಮ ಶಕ್ತಿ ತಿರುಗಿನ ನೀವು ಬೇಕಾದ್ರೆ ಹೈಕೋರ್ಟಲ್ಲಿ ಇದ್ದಂಥ ಏನು ಇವತ್ತು ಇದೇನೋ ಅದನ್ನ ಏನು ಪಾರ್ಷಲಿ ಸ್ಟೇ ಇದನ್ನು ಅದ್ರ ವೇಕೆಂಟ್ ಮಾಡೋಂಥ ಕೆಲಸ ತಾವು ಮಾಡಿರಿ. ಈ ಸಮುದಾಯಗಳ ಬಗ್ಗೆ ನಿಮಗೆ ಕಳಕಳಿ ತಿರುಗಿನ ದಯವಿಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಕಳಕಳಿ ತಿರುಗಿನ ದಯವಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳೇ ಎಲ್ಲಿದ್ದೀರಿ ತಾವು? ಹಿಂದುಳಿದಂಥ ಒಬ್ಬ ದೊಡ್ಡ ನಾಯಕರು, ಈ ಸಮುದಾಯಗಳೆಲ್ಲರೂ ಕೂಡ ನೀವು ಮೆಚ್ಚಿಸ್ಕೊಂಡು ದೊಡ್ಡ ನಾಯಕರಾಗಿದ್ದಾರಲ್ಲ, ಮುಖ್ಯಮಂತ್ರಿಗಳಾಗಿದ್ದಾರಲ್ಲ, ಈ ಸಮುದಾಯಗಳ ಬಗ್ಗೆ ಕಳಕಳಿ ತಿರುಗಿನ ಆ ಹೈಕೋರ್ಟಲ್ಲಿದ್ದಂಥ ಏನು ಇವತ್ತು ಕೋರ್ಟ್ ಪಾರ್ಷಲಿ ಸ್ಟೇ ಕೊಟ್ಟಿದ್ನೋ, ತಾತ್ಕಾಲಿಕ ಸ್ಟೇ ಕೊಟ್ಟಿದ್ನೋ ಅದನ್ನು ವೇಕೆಂಟ್ ಮಾಡೋಂಥ ಕೆಲಸ ಮಾಡಿರಿ. ಸುಮ್ಮನೆ ಕುಂಟು ನೆಪಸಲುವಾಗಿ ಶೆಡ್ಯೂಲ್ 9 ಅಂತ ದಿಕ್ ತಪ್ಪಿಸಂತ ಕೆಲಸ ಮಾಡ್ರಿ. ನಮ್ಮ ಮಕ್ಕಳೆಲ್ಲರೂ ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದೀರಾ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಂಡು, ಬೆಳಿಗ್ಗೆ ಕೂಡ ನಮ್ಮೆಲ್ಲ ನಾಯಕರೆಲ್ಲರೂ ಕೂಡ ಸೇರ್ಕೊಂಡಿದ್ವಿ. ಇವತ್ತು ಮುಂದಿನ ದಿನಗಳಲ್ಲಿ ಸುಮಾರಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆಲಿ ನಮ್ಮ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ಇದನ್ನು ದೊಡ್ಡ ಹೋರಾಟವನ್ನು ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಮುಖ್ಯಮಂತ್ರಿಗಳು ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಸ್ವಾಮಿ ನಾವೆಲ್ಲರೂ ಕೂಡ ಡೆಲಿಗೇಷನ್ ಬರ್ತೀವಿ, ನೀವೊಂದು ಅವಕಾಶವನ್ನು ಮಾಡಿಕೊಡ್ರಿ. ದಯವಿಟ್ಟು ಈ ಸಮುದಾಯಗಳ ಎಲ್ಲ ನಾಯಕರು ಬರ್ತೀವಿ, ಎಲ್ಲ ಮಾಜಿ ಮಂತ್ರಿಗಳು, ಮಾಜಿ ಸಂಸದರು, ಮಾಜಿ ಶಾಸಕರು ಎಲ್ಲರೂ ಕೂಡ ಬರ್ತೀವಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರು ಎಲ್ಲರೂ ಕೂಡ ಬರ್ತೀವಿ. ಬಂದಂಥ ಟೈಮಲ್ಲಿ ತಾವು ಅಪಾಯಿಂಟ್ಮೆಂಟನ್ನು ಕೊಡ್ರಿ. ಅಪಾಯಿಂಟ್ಮೆಂಟನ್ನು ಕೊಟ್ಟು ಇದನ್ನು ಸರಿಪಡಿಸಂಥ ಕೆಲಸ ತಾವು ಕೂಡ ಮಾಡಬೇಕಾಗಿದೆ. ಅಕಸ್ಮಿತವಾಗಿ ತಾವುಗಿನ ಸರಿಪಡಿಸ್ಲಿದ್ರಿಗೆ ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಅವತ್ತು ರಾಮುಲು ಅವರು
ರಕ್ತದಿಂದ ಬದುಕೊಡ್ತೀವಿ, ಬಿಜೆಪಿ ಸರ್ಕಾರ ಬರಬೇಕು, ಬಂದಂತ ಟೈಮಲ್ಲಿ ಈ ಮೀಸಲಾತಿ 3 ಇದ್ದಿದ್ದು 7 ಮಾಡ್ತೀನಿ ಅಂತೇಳಿ ಅವತ್ತು ಕೂಡ ಮಾತು ಕೊಟ್ಟಿದ್ದೆ. ಪುನಃ ನೀವಿನ ಮಾಡ್ಲಕ್ಕಾಗ್ಲಿದ್ರಿಗಿನ ಪುನಃ 2028ರಲ್ಲಿ ನಮ್ಮ ಸರ್ಕಾರ ಬರುತ್ತೆ. ಅದನ್ನ ಹೆಂಗೆ ಮಾಡಬೇಕು ಅನ್ನೋಂಥ ತೀರ್ಮಾನ ಅದು ಭಾರತೀಯ ಜನತಾ ಪಾರ್ಟಿ ತಗೊಂತದೆ ಅನ್ನೋಂಥ